ಕೆಲಿಗೇರಿ ಕಲ್ಮೇಶ್ವರ ದೇವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಕಲ್ಮೇಶ್ವರ ದೇವಸ್ಥಾನ ಕಮಿಟಿ ವತಿಯಿಂದ ಸುದ್ದಿಗೋಷ್ಠಿ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷರಾದ ರುದ್ರಗೌಡ ಪಾಟೀಲ್ ಮತ್ತು ಎಲ್ಲ ಸದಸ್ಯರು ಭಾಗಿಯಾಗಿದ್ದರು. ಸರ್ ನಮಸ್ಕಾರ. ಈ ನಮ್ಮ ಒಂದು ಕಲ್ಮೇಶ್ವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಬಗ್ಗೆ ಹೇಳ್ಬೇಕಂತಂದ್ರ ಆಕ್ಚುಲಿ 5 ದಿವಸದ ಕಾರ್ಯಕ್ರಮ ಸರ್. ಇದು 29ನೇ ತಾರೀಕು ಬುಧವಾರದಿಂದ ಚಾಲುವಾಗಿ 30ನೇ ತಾರೀಕು ಶನಿವಾರ ತನಕ ನಡೆಯುವಂತ ಕಾರ್ಯಕ್ರಮ. ಆದಾಗೂ ಸಹಿತ ಈಗ 22, 4, 25ರಿಂದ 30ನೇ ತಾರೀಕಿನ ತನಕನು ಬೆಳಿಗ್ಗೆ ಸ್ತ್ರೀ ಶಕ್ತಿ ಕಲ್ಮೇಶ್ವರ ಸ್ತ್ರೀ ಶಕ್ತಿ ಮಹಿಳಾ ಮಂಡಳದ ವತಿಯಿಂದ ಒಂದು ಸಪ್ತಾಹ ಕಾರ್ಯಕ್ರಮ ಇರ್ತದೆ ಬೆಳಿಗ್ಗೆ 6:30ರಿಂದ 7:30 ತನಕ. ಆಮೇಲೆ ಮೊನ್ನೆ 24, 4, 25ರಂದು ಒಂದು ಆರೋಗ್ಯ ಶಿಬಿರ ಇಟ್ಟುಕೊಂಡಿದ್ವಿ ದೇವಸ್ಥಾನದೊಳಗ. ಉಚಿತ ಕಣ್ಣಿನ ತಪಾಸಣೆ ಹಾಗೂ BP ಮತ್ತು ಶುಗರ್ ಚೆಕಪ್ ಅದೊಂದು ಕಾರ್ಯಕ್ರಮ ಇಟ್ಟಿವಿ. ಬಹಳ ಜನ ಸೇರಿದ್ರು. ಒಂದು ಬಹಳ ಜನರಿಗೆ ಅದರಿಂದ ಬಡವರಿಗೆ ಅನುಕೂಲ ಆಗಿದೆ ಅಂತ ಹೇಳ್ಕೊಳ್ಳಿಕ್ಕೆ ಒಂದು ಹೆಮ್ಮೆ ಅನಿಸುತ್ತೆ. ಅದ ನಂತರ ಈಗ 29 ತಾರೀಕು ಬುಧವಾರ 29 ತಾರೀಕು ಬೆಳಿಗ್ಗೆ 9 ಗಂಟೆಗೆ ಸುಳ್ಳದ ಮಹಾಸ್ವಾಮಿಗಳು ಅವರ ಅಮೃತಾಸ್ತ್ರದಿಂದ ಒಂದು ರಥಕ್ಕೆ ಒಂದು ಕಳಶಾರೋಹಣ ಕಾರ್ಯಕ್ರಮ ಸರ್ ಬೆಳಿಗ್ಗೆ 9 ಗಂಟೆಗೆ 29 ತಾರೀಕು. ತದನಂತರ ನಾವು ಸಂಜೆ 4:30 ಗಂಟೆಗೆ ಒಂದು ಉಚ್ಚಾಯ ಕಾರ್ಯಕ್ರಮ ಮಾಡ್ತೇವೆ. ಅಂದ್ರೆ ಒಂದು ಗಣಪತಿಯ ಒಂದು ಮೂರ್ತಿಯನ್ನು ಒಂದು ಚಕಡಿಯಲ್ಲಿ ಇಟ್ಟುಕೊಂಡು ಊರೊಳಗೊಂದ ಮೆರವಣಿಗೆ ಮಾಡ್ತೇವೆ. ಯಾಕಂತಂದ್ರ ಅವ್ದು ಏನೋ ಒಂದು ಒಳ್ಳೆ ಕಾರ್ಯ ಮಾಡ್ಬೇಕಂತಂದ್ರ ವಿಘ್ನಗಳ ವಿನಾಶಕ ಗಣೇಶನನ್ನ ಪೂಜೆ ಮಾಡ್ಬೇಕಂತ ಹೇಳ್ತಾರ. ಆ ರೀತಿಯಿಂದ ಆ ಗಣೇಶನ ಒಂದು ಮೂರ್ತಿ ಇಟ್ಟುಕೊಂಡು ಊರೊಳಗೆಲ್ಲ ಒಂದು ಮೆರವಣಿಗೆ ಮಾಡ್ಕೊಂಡು ಈ ನಮ್ಮ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳು ಎಲ್ಲಾ ಒಂದು ಶಾಂತ ರೀತಿಯಿಂದ ಒಂದು ಒಳ್ಳೆ ರೀತಿಯಿಂದ ನಡೀಲಿ ಅನ್ನುವಂತ ಒಂದು ಭಾವನೆ ಇಟ್ಟುಕೊಂಡು ಒಂದು ಉಚ್ಚಾಯ ಕಾರ್ಯಕ್ರಮ ಮಾಡ್ತೇವೆ. ತದನಂತರ 30ನೇ ತಾರೀಕು ಬೆಳಿಗ್ಗೆ ನಮ್ಮ ಪ್ರಾಣಾರ್ಚಕರಾದ ಬಸವ ಹಿರೇಮಠ ಅವರಿಂದ ನಮ್ಮ ಕಲ್ಮೇಶ್ವರ ಗದ್ದಿಗೆ ಒಂದು ರುದ್ರಾಭಿಷೇಕ ನಡೀತೈತಿ. ನಂತರ ಮಂಗಳಾರತಿ ನಡೀತೈತಿ. ಮಂಗಳಾರತಿ ಮುಗಿದ ನಂತರ 8:30 ಗಂಟೆಗೆ ಒಂದು ಪುರವಂತರಿಂದ ಗುಡಿ ಆವರಣದಲ್ಲಿ ಒಂದು ಪುರವಂತರಿಂದ ಅಗ್ನಿಹಾಯ ಕಾರ್ಯಕ್ರಮ ಇರ್ತೈತಿ. ಅಗ್ನಿಹಾಯ್ತಾರ 8:30ಕ್ಕೆ. ಅದ ನಂತರ ಊರೊಳಗೆಲ್ಲ ಒಂದು ದೇವಸ್ಥಾನಗಳದಾವ. ಎಲ್ಲಾ ದೇವಸ್ಥಾನಗಳಿಗೂ ಹೋಗಿ ಒಂದು ಪೂಜಾ ಪುನಸ್ಕಾರ ಮಾಡ್ಕೊಂಡ್ ಬರುವಂತ ಒಂದು ಕಾರ್ಯಕ್ರಮ. ತದನಂತರ ಮಧ್ಯಾಹ್ನ 4:30, 5 ಗಂಟೆಗೆ ನಮ್ಮ ರಥೋತ್ಸವ ಸ್ಟಾರ್ಟ್ ಆಗುತ್ತೆ. 5 ಗಂಟೆಗೆ ಮುರುಘಾ ಮಠದ ಶ್ರೀ ಡಾಕ್ಟರ್ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಹಾಗೂ ಸುಳ್ಳದ ಮಹಾಸ್ವಾಮಿಗಳು ಅವರ ಅಮೃತೋತ್ಸವದಿಂದ ಈ ರಥೋತ್ಸವ ಕಾರ್ಯಕ್ರಮ ರಥೋತ್ಸವ ಕಾರ್ಯಕ್ರಮ ರಥ ಚಾಲನೆ ಆಗ್ತದೆ. ನಮ್ಮ ರಥ ಕೆಲಿಗೇರಿ ಕೆರೆ ಬ್ರಿಡ್ಜ್ ಹತ್ರ ಹೋಗಿ ವಾಪಸ್ ಬರ್ತದೆ. 2 ತಾಸು 2.5 ತಾಸಿನ ಈ ಒಂದು ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೀತದೆ. ನೋಡ್ತಕ್ಕಂತ ಕಾರ್ಯಕ್ರಮ ಸಾಕಷ್ಟು ಜನ 5,000 ರಿಂದ 10,000 ಜನ ಈ ರಥೋತ್ಸವದಲ್ಲಿ ಪಾಲ್ಗೊಳ್ತಾರ ಅಂತ ಹೇಳಲಿಕ್ಕೆ ನಮಗೊಂಥರ ಹೆಮ್ಮೆ ಅನಿಸ್ತೈತಿ. ಸರ್ ಇಲ್ಲಿ ಜಾತ್ರೆಯ ಪ್ರಯುಕ್ತವಾಗಿ ಸುಮಾರು ಒಂದು 5 ರಿಂದ 6 ಕಲಾ ತಂಡಗಳು ಇಲ್ಲಿ ಬರ್ತಾ ಇದಾವೆ. ಕಲ್ಮೇಶ್ವರ ದೇವಸ್ಥಾನ ಒಂದು ಪುರಾತನ ದೇವಾಲಯ. ಇಲ್ಲಿ ಸಾಕಷ್ಟು ಭಕ್ತರು ಪ್ರತಿ ವರ್ಷದಂತೆ ಈ ವರ್ಷ ಆಗಮಿಸ್ತಾರೆ. ವರ್ಷಕ್ಕೆ ವರ್ಷ ಹೆಚ್ಚಿಗೆ ಭಕ್ತರಾಗ್ತಾರೆ. ಯಾಕಂದ್ರೆ ಸಕಲ ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿಸುವಂತ ಕಲ್ಮೇಶ್ವರ ಈಗ ನಮ್ಮ ಧಾರವಾಡ ಜಿಲ್ಲೆಗೆಲ್ಲ ಉತ್ತರ ಕರ್ನಾಟಕಕ್ಕ ಪ್ರಸಿದ್ಧಿ ಪಡೆದೈತಿ. ಅದೇ ರೀತಿಯಾಗಿ ಪ್ರತಿ ವರ್ಷದ ಶ್ರಾವಣ ಮಾಸದ ಕಾರ್ಯಕ್ರಮದಲ್ಲಿ 5 ಸೋಮವಾರ ಇಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮತ್ತು ಪ್ರವಚನ ಕಾರ್ಯಕ್ರಮ ಇರ್ತಾವು. ಶಿವರಾತ್ರಿ ದಿನದಂದು ಸಹ ಸುಮಾರು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆ ಮಟನು ದರ್ಶನ ಪಡೆಯಲಾಗಿದೆ. ಅದೇ ರೀತಿಯಾಗಿ ಇಲ್ಲಿ ವಿವಿಧ ಮಠಾಧೀಶರು ಆಗಮಿಸಿ ಜಾತ್ರೆಯಲ್ಲಿ ಪ್ರವಚನ ಮತ್ತು ಆಶೀರ್ವಚನ ನೀಡ್ತಾರೆ. ವಿವಿಧ ರಾಜಕೀಯ ಮುಖಂಡರು ಆಗಮಿಸಿ ದೇವರ ದರ್ಶನ ಆಶೀರ್ವಾದವನ್ನು ಪಡೆದು ಹೋಗ್ತಾರೆ. ಸಕಲ ಇಷ್ಟಾರ್ಥಗಳನ್ನ ಈಡೇರಿಸುವಂತ ಕಲ್ಮೇಶ್ವರ ದೇವಾಲಯ ಬಹಳ ಹಳೆಯ ದೇವಾಲಯ. ಇದರ ಅಧ್ಯಕ್ಷರಾದಂತಹ ರುದ್ರಗೌಡ ಪಾಟೀಲ್ ಅವರು ಕೆಲಿಗೇರಿ ಎಲ್ಲ ಹಿರಿಯರು ಮತ್ತು ಕಲ್ಮೇಶ್ವರ ಟ್ರಸ್ಟ್ ಕಮಿಟಿಯ ಎಲ್ಲ ಪದಾಧಿಕಾರಿಗಳನ್ನ ಕರೆದುಕೊಂಡು ಎಲ್ಲ ಸ್ತ್ರೀ ಶಕ್ತಿ ಸಂಘದವರು ಯುವಕರನ್ನ ಕರ್ಕೊಂಡು ಪ್ರತಿ ವರ್ಷ ಹೆಚ್ಚು ಕಾರ್ಯಕ್ರಮ ಮಾಡ್ತಾರ ಅಂತ ಹೇಳಿ ನಾ ಹೇಳ. ಮೊದಲನೇದಾಗಿ ನನ್ನ ಪರಿಚಯ ಮಾಡ್ಕೊತೀನಿ. ನನ್ನ ಹೆಸರು ಆತ್ಮಾನಂದ ಪಾಟೀಲ್ ಅಂತ ಹೇಳಿ. ಇಲ್ಲಿ ಭಕ್ತಾದಿಗಳು ಹೇಳುದೇನಿದ್ರೆ ವರ್ಷ ವಿಶೇಷತೆ ಮಾಡ್ತಿರ್ತಾರೆ. ನಮ್ಮ ರುದ್ರಗೌಡ ಅವರಾತು ಎಲ್ಲ ಟ್ರಸ್ಟ್ ಕಮಿಟಿ ಅವರಾತು ಎಲ್ಲಾ ರೀತಿ ಒಳ್ಳೆ ಕಾರ್ಯಗಳನ್ನ ನಿರ್ವಹಿಸ್ತಾರೆ. ಈಗಾಗಲೇ ಅವ್ರು ಹೇಳಿದಾರ. ಈಗ 30ನೇ ತಾರೀಕಿಗೆ ತೇರ್ ಎಳಿದೈತ್ರಿ. ಆ ದಿನ ಬಂದು 30ನೇ ತಾರೀಕಿಂದ ಎಲ್ಲ ಸ್ಟಾರ್ಟ್ ರೀ ತೇರ್ ಎಳಿದ್. ಇಲ್ಲಿಂದ ನಿಂದ್ರಿಕೆ ಅಜ್ಜನ್ ಮಠದ ಮಠ ತೇರ್ ಎಳಿತಾರೆ. ಅಲ್ಲಿಂದ ರಿಟರ್ನ್ ಬರುತ್ತೆ. ಆ ಟೈಮಿಗೆ ಸಾಕಷ್ಟು ಜನ ಒಂದ್ 7-8 ಸಾವಿರ ಜನ ಕೂಡಿರ್ತೈತ್ರಿ ತೇರ್ ಎಳಿ ವಿಶೇಷತೆ ಒಳಗ.
ಮುರುಘಾಮಠ ಅಜ್ಜಾರ ಆಗಮಿಸ ಭಕ್ತಾದಿಗಳು ಎಲ್ಲಾ ಪ್ರತಿಯೊಂದು ಹಳ್ಳಿಲಿಂತ ಬರ್ತಾರೆ. ನಮ್ಮ ಊರ್ ಹೆಣ್ಮಕ್ಳನ್ನ ಯಾವ ಊರಿಗೆ ಮಾಡಿಕೊಟ್ಟವಲ್ಲ ಎಲ್ಲಾ ಊರವರು ಇರ್ತಾರೆ ಇಲ್ಲಿ. ಇಂತ ಹಳ್ಳಿ ಅಂತ ಹಳ್ಳಿ ಅಂತ ಅನ್ನಕ್ ಆಗುದಿಲ್ಲ. ಎಷ್ಟೋ ದೂರ ಇರ್ತಾರೆ, ಎಲ್ಲರೂ ಬರ್ತಾರೆ. ಆಲ್ರೆಡಿ ಈಗ ನಮ್ಮ ಮನೆಯೊಳಗ ಗದಗ್ಲಿಂತ ಬಂದಾರ, ಕುಡ್ಗಲ್ಕಟ್ಟಿಂದ ಬಂದಾರ. ಬಹಳಷ್ಟು ಊರವ್ರು ಬಹಳ ಕಡೆಯಿಂದ ನಾನಾ ರೀತಿ ಊರಿಂದ ಬಂದೇ ಬರ್ತಾರೆ. ಈಗ ಇದು ಕಲಾಕೃತಿ ಒಳಗ ರಸಮಂಜರಿ ಕಾರ್ಯಕ್ರಮ ತಂಡ ಬರುತ್ತೆ. ಇದು ಲಾಸ್ಟ್ ಸೆಕೆಂಡ್ ಡೇಸ್ಗೆ ಫ್ಲೋ ಬೈಕ್ ರ್ಯಾಲಿ ಇಟ್ಟಾರೆ. ಆಮ್ಯಾಗ ಅದು ಹಣ್ಣುಗಳಕ್ಕೂ ಹೇಳಿದ್ರಲ್ಲ ಮಾಮಾರ್ ಕಬಡ್ಡಿ ತಂಡ ಅವ್ರದ್ದೊಂದು. ಈ ಮೂರು ಬ್ಯಾಂಡ್ ಬಾಜ್. ನನ್ನ ಕ್ರಾಂತಿ ಸಮಾಚಾರ ಧಾರವಾಡ.